ಗುರು ಇವತ್ತಿನ ಮ್ಯಾಚ್ ಅಂತೂ ಆಬ್ಸಲ್ಯೂಟ್ ಕಂಪ್ಲೀಟ್ಲಿ ಪೈಸಾ ವಸೂಲ್ ಅನ್ಕೊಳ್ಳಿ. ಸಂಡೇ ಅಂತೂ ಬೇರೆ ಲೆವೆಲ್ ಕಳೆದ್ಬಿಟ್ಟು ಇವತ್ತು ಮಧ್ಯಾಹ್ನ ಅಂತೂ ಏನು ಗುರು ಇವತ್ತಿನ ಮ್ಯಾಚು ಫುಲ್ ಅಂದರೆ ಫುಲ್ಲು ಥ್ರಿಲ್ಲರು, ಪ್ರೆಷರ್ ಮೇಲೆ ಪ್ರೆಷರು, ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಸಖತ್ತಾಗಂತ ನಾನಂತೂ ಎಂಜಾಯ್ ಮಾಡಿದೆ. ಮತ್ತು ಲಾಸ್ಟ್ ಓವರ್ ಇತ್ತಲ್ಲ KL ರಾಹುಲ್ ಗುರು ಬ್ಯೂಟಿ ಶಾಟ್ಸ್ಗಳು ಗುರು. ಲಾಸ್ಟ್ ಮ್ಯಾಚ್ ನಾನು ಏನು ಅನ್ಕೊಂಡೆ ಅಂದರೆ ಈ ಮ್ಯಾಚ್ ಪಕ್ಕ ಲಾಸ್ಟ್ ಓವರ್ ತನಕ ಹೋಗುತ್ತೆ ಅನ್ಕೊಂಡೆ. ಆದರೆ ನಾವು ಒಂದು ಓವರ್ದಂಗೆ KL ರಾಹುಲ್ ಮ್ಯಾಚನ್ನು ಮುಗಿಸ್ಕೊಟ್ರು. ಅಲ್ಟೇ ಮ್ಯಾಚ್ ಮಾತ್ರ ಮ್ಯಾಚ್ ಹೆಂಗೋಯ್ತು ಅಂದರೆ ಸೆಕೆಂಡ್ ಇನ್ನಿಂಗ್ಸು ರೋಹಿತ್ ಶರ್ಮಾ ಔಟ್ ಆಗಂಗೆ ಸ್ವಲ್ಪ ಹೊಪ್ಪನ ಕೂಡ ಕಳ್ಕೊಂಡ್ಬಿಟ್ವಿ. ಇದೇನು ಗುರು ಇಷ್ಟು ಬೇಗ ಔಟ್ ಆಗಿಬಿಟ್ರಲ್ಲ ಅಂತ. ಅದಾದಮೇಲೆ ವಿರಾಟ್ ಕೊಹ್ಲಿ ಬಂದರು, ಮತ್ತೆ ಹೈಪ್ ಅಪ್ ಆಯಿತು. ಪರವಾಗಿಲ್ಲ ಆಡ್ತಾ ಇದ್ದಾರೆ, ಏನೊಂದು 30-35 ಓವರ್ಗೆ ಮ್ಯಾಚ್ ಈಸಿಗೆ ಮುಗಿಸ್ಬಿಡ್ತಾರೆ ಅನ್ನೋ ಹೋಪಲ್ಲಿ ಕೂಡ ಬಂದ್ವಿ. ಮತ್ತೆ ಯಾವಾಗ ಕೊಹ್ಲಿ ಔಟ್ ಆದರು ಸ್ಲೋಕ್ಕೆ ಸ್ಟಾರ್ಟ್ ಆಯಿತು. ಯಾರು ಹರ್ಷತ್ ರಾಣಾ ಯಾರು ಬಂದ್ರಲ್ಲ, ಅದಾದ್ಮೇಲೆ ಮ್ಯಾಚ್ ಸ್ಲೋ ಕೂಡ ಆಯಿತು. ಅದಾದ್ಮೇಲೆ ಹೋಗ್ತಾ ಪ್ರೆಷರ್ ಮೇಲೆ ಪ್ರೆಷರ್ ಯಾವಾಗೊಂದು 39ನೇ ಓವರಿಂದ ಸ್ಟಾರ್ಟ್ ಆಗಿದ್ದು ಸುಮಾರು 40-46-48 ಓವರ್ ತನಕ ಕೂಡ ಅಷ್ಟೇ ಏನಾಗುತ್ತೆ ಅಂತ ಸಖತ್ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಈ ಪಿಚ್ಚಲ್ಲಿ ಚೇಸಿಂಗ್ ಅನ್ನ ಮಾಡಬೇಕು ಅಂದ್ರೆ 300 ಜಾಸ್ತಿ ರನ್ ಕೊಡಬೇಕು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ. ಅದೇ ರೀತಿ ಆಯ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಪ್ರೆಡಿಕ್ಷನ್ ಮಾಡಿದ್ರೆ ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಪ್ರೆಡಿಕ್ಷನ್ ಕೊಟ್ಟಿದೆ ಅಂತ. ರೋಹಿತ್ ಶರ್ಮಾ KL ಜೆಮಿಸನ್ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಈಗಾಗಲೇ ಪ್ರೀವಿಯಸ್ ಒಂದು ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮನ KL ಜೆಮಿಸನ್ ಒಂದ್ಸಲಿ ಔಟ್ ಕೂಡ ಮಾಡಿದ್ರು. ಬಟ್ ನೋಡೋಣ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಸೊ ಬೀಟ್ ಮಾಡಿದ್ರು ಅಂದ್ರೆ ಒಳ್ಳೆ ರನ್ ನಾವಿಲ್ಲಿ ನೋಡ್ಬೋದು. ಬಟ್ ಸ್ಟ್ರಗಲ್ ಮಾಡಿದ್ರು ಅಂದ್ರೆ KL ಜೆಮಿಸನ್ ಗೆ ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಡೇರಲ್ ಮಿಚೆಲ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ODI ಅವ್ರದ್ದು ಪ್ರತಿ ಮ್ಯಾಚ್ ಅಲ್ಲಿ ಮಿನಿಮಮ್ 54 ರನ್ ಕೂಡ ಇದೆ. ನೋಡ್ಬೇಕು ನಾಳೆ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತೆ ಡಾರ್ಲೆ ಮಿಚೆಲ್ ಗೆ ಇನ್ನೊಂದೇನಂದ್ರೆ ಅವರು ಇರುವಂತ ಬೌಲರ್ ಇಲ್ಲ, ನೀವು ಸ್ಪಿನ್ ಹಾಕಿ ಫಾಸ್ಟ್ ಬೌಲಿಂಗ್ ತಗೊಬನ್ನಿ ಹಿಗ್ಗ ಮುಖ ಕೊಡ್ತಿರ್ತಾರೆ. ಈ ಮನುಷ್ಯಂಗ್ ಭೇದ ಭಾವ ಅನ್ನೋದೇ ಇಲ್ಲ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾಳೆ ODI ವಿನ್ ಆಗಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 300+ ರನ್ ಅವರು ಹೊಡಿಲೇಬೇಕು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇಲ್ಲ ಅಂದ್ರೆ ಈಸಿಗೆ ಸ್ಪಿನ್ನರ್ಸ್ಗಿಂತ ಫಾಸ್ಟ್ ಬೌಲರ್ಸ್ಗೆ ಜಾಸ್ತಿ ವಿಕೆಟ್ ಕೂಡ ಸಿಗ್ಬೋದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಯಿಂದ ಕೂಡ ಅಷ್ಟೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಯಾರು ವಿನ್ ಆಗ್ತಾರೆ ಅಂತ ನೋಡಕ್ ಹೋದ್ವಿ ಅಂದ್ರೆ ನಮ್ಮ ಇಂಡಿಯಾದ ಕಡೆ ನನ್ನ ಪ್ರಿಡಿಕ್ಷನ್ ಕೂಡ ಬರುತ್ತೆ. ನೋಡ್ಕೊಂಡ್ ಬಂದ್ರೆ ಗುರು ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಎಲ್ಲ ಕೂಡ ಸರಿಯಾಗಿದೆ. ಇದೇ ರೀತಿ ಪ್ರಿಡಿಕ್ಷನ್ ಮುಂದೆ ಕೂಡ ನೋಡ್ತಾ ಇರ್ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿರಿ. ಇವತ್ತಿನ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ಪಟಾಪಟ್ ಅಂತ ಬೇಗ ಅನಾಲಿಸಿಸ್ ಮಾಡ್ತಾ ಬರೋಣ ಬನ್ನಿ. ಆಕ್ಚುಲಿ ಈ ಒಂದು ಮ್ಯಾಚ್ ಅಲ್ಲಿ ಅದೇನೋ ಗೊತ್ತಿಲ್ಲ ಗುರು, ನ್ಯೂಜಿಲೆಂಡ್ ಕಡೆಯಿಂದ ಸಖತ್ತು ಫೀಲ್ಡಿಂಗ್ ಮಿಸ್ ಕೂಡ ಆಯ್ತು. ಅಂದ್ರೆ ತುಂಬಾ ಕ್ಯಾಚ್ ಅನ್ನ ಕೂಡ ಬಿಟ್ರು. ಫೀಲ್ಡಿಂಗ್ ಅಲ್ಲಿ ಒಳ್ಳೆ ನೇಮ್ ಇರೋ ನ್ಯೂಜಿಲೆಂಡ್ ಈ ಮ್ಯಾಚ್ ಅಲ್ಲಿ ಸ್ವಲ್ಪ ಎಡುತ್ತು ಅನ್ಸ್ಬಿಡ್ತು. ನಮ್ ಪುಣ್ಯಕ್ಕೆ ಇವತ್ತು ಫಸ್ಟ್ ಇಂಡಿಯನ್ ಟಾಸ್ ಕೂಡ ವಿನ್ ಆಯ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಈ ಮ್ಯಾಚ್ ಅಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಆಲ್ಮೋಸ್ಟ್ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನಕ್ಕೆ ಈ ಒಂದು ಪಿಚ್ಚು ಚೇಸಿಂಗ್ ಸಖತ್ತಾಗಿದೆ ಅಂತ. ಹಾಗಾಗಿ ಅದೇ ರೀತಿಯಾಗಿ ಬೌಲಿಂಗ್ ಅನ್ನ ಕೂಡ ತಗೊಂಡ್ರು. ಸ್ಟಾರ್ಟಿಂಗ್ ಕನ್ವೆ ಮತ್ತೆ ಹೆನ್ರಿ ನಿಕೋಲಸ್ ಓಪನರ್ ಕೂಡ ಬಂದ್ರು, ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು ಓಪನಿಂಗ್ ಅಲ್ಲೇ. ಯಾರು ಕನ್ವೆ ನೋಡಬಹುದು 67 ಬಾಲಿಗೆ 50 ರನ್ ಕೂಡ ಕೊಟ್ಟರು. ಅದಾದ್ಮೇಲೆ ಹೆನ್ರಿ ನಿಕೋಲಸ್ 69 ಬಾಲಿಗೆ 62 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ವಿಲ್ಲೆಂಗ್ ಜಾಸ್ತಿ ಆಡಿಲ್ಲ ಗುರು, ಕೇವಲ 16 ಬಾಲಿಗೆ 12 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಗುರು ಡಾರ್ಲಿ ಮಿಚೆಲ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಈ ಮಂಚಂಗೆ ನಿಜವಾಗ್ಲೂ ಬೌಲರ್ನ ಭೇದ ಭಾವನೆ ಎಲ್ಲ. ಔಟ್ ಆದ್ರು ಅಂದ್ರೆ ಕುಲ್ದೀಪ್ ಯಾದವ್ಗೆ ಔಟ್ ಆಗ್ತಾರೆ. ಇಲ್ಲಾಂದ್ರೆ ಏನಕ್ಕೆ ಅಂದ್ರೆ ಕುಲ್ದೀಪ್ ಯಾದವ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಕುಲ್ದೀಪ್ ಯಾದವ್ಗೂ ಕೂಡ ಈ ಮಂಚ ಈ ಸಲ ಚೆನ್ನಾಗಿ ಕೂಡ ಆಡಿದ್ರೆ. ಹಾಗಾಗಿ ನೋಡ್ಬೋದು ಗುರು 71 ಬಾಲಿಗೆ 84 ರನ್ ಹೊಡೆದಿರುವಂಥದ್ದು. ಎಷ್ಟು ನೋಡ್ಬೋದು ಇಲ್ಲಿ 5 4 ಮತ್ತೆ 3 6 118 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರುವಂಥದ್ದು. ಸಾಲಿಡ್ ಗೇಮನಲ್ಲಿ ಡಾರ್ಲಿ ಮಿಚೆಲ್ ಕೂಡ ಆಡಿದ್ರೆ. ಅದಾದ್ಮೇಲೆ ಗ್ಲೀನ್ ಫಿಲಿಪ್ಸ್ ಅಷ್ಟೇ ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಅದಾದ್ಮೇಲೆ ಯಾರು ಕೂಡ ಅಷ್ಟೇ ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ನಮ್ಮ ಇಂಡಿಯನ್ ಕಡೆಯಿಂದ ನಿಮಗೆ ಹೇಳಿದ್ದೆ ಈ ಪಿಚ್ ನಿಮಗೆ ಫಾಸ್ಟ್ ಬೌಲರ್ಸ್ಗೆ ಸಖತ್ತು ಹೆಲ್ಪ್ ಕೂಡ ಮಾಡುತ್ತೆ. ಹಾಗಾಗಿ ವಿಕೆಟ್ಸ್ ಬಿತ್ತು ಅಂದ್ರೆ ಜಾಸ್ತಿ ಫಾಸ್ಟ್ ಬೌಲರ್ಸ್ಗೆ ಬೀಳುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ಎಷ್ಟು ಜನ ನೋಡಿದ್ರಲ್ಲ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಮೊಹಮ್ಮದ್ ಸಿರಾಜ್ಗೆ 2 ವಿಕೆಟ್, ಅದಾದ್ಮೇಲೆ ಹರ್ಷಿತ್ ರಾಣಾಗೆ 2 ವಿಕೆಟ್, ಅದಾದ್ಮೇಲೆ ಪ್ರಸಿದ್ಧ ಕೃಷ್ಣಗೆ 2 ವಿಕೆಟ್, ಅದಾದ್ಮೇಲೆ ಕುಲ್ದೀಪ್ ಯಾದವ್ಗೆ 1 ವಿಕೆಟ್ ಕೂಡ ಇಲ್ಲಿ ಬಿದ್ದಿದೆ. ಟೋಟಲ್ ಆಗಿ ಅಲ್ಲಿಗೆ 8 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 300 ರನ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ತಗೊಳ್ಳಿ ಈ ಕಡೆ ನಮ್ಮ ಇಂಡಿಯಾದ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಕೂಡ ಆಯ್ತು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ಶುಭಮ್ ಗಿಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ಆದರೆ ನಮ್ಮ ರೋಹಿತ್ ಶರ್ಮಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನನಗೆ ಹೇಳಿದ್ದೆ ಸ್ಟ್ರಗಲ್ ಮಾಡಿದ್ರು ಅಂದರೆ KL ಜೆಮಿಸನ್ ಬೌಲಿಂಗಿಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ ಅಂತ. ಏನಕ್ಕೆ ಅಂದರೆ KL ಜೆಮಿಸನ್ ಬೌಲಿಂಗ್ ನೀವು ನೋಡಿದಿರಾ ಯಾವ ಥರ ಬೌನ್ಸನ್ನು ಕಿತ್ತು ಬಿಸಾಕ್ತಾನೆ ಅಂತ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ರೋಹಿತ್ ಶರ್ಮಾ KL ಜೆಮಿಸನ್ನ ಬಾಲಿಗೆ ಔಟ್ ಕೂಡ ಆಗಿದ್ರು. ಈ ಮ್ಯಾಚಲ್ಲಿ ಕೂಡ ಅಷ್ಟೇ KL ಜೆಮಿಸನ್ನ ಬಾಲಿಗೆ ಔಟ್ ಕೂಡ ಆಗಿಬಿಟ್ರು. ಕೇವಲ 29 ಬಾಲ್ಗೆ 26 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಶುಭಮ್ ಗಿಲ್ ಗುರು ಹಿಂಗೆಲ್ಲ ಕೂಡ ಆಲ್ಮೋಸ್ಟ್ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದರೆ. ಶುಭಮ್ ಗಿಲ್ ನೋಡ್ಬೋದು 71 ಬಾಲ್ಗೆ 56 ರನ್ ಹೊಡೆದಿರ. ನಮ್ಮ ಕೊಹ್ಲಿ ಬಾಯ್ ಅಂತೂ ಮಾತಾಡಂಗೆ ಇಲ್ಲ, ಆ ಥರ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು. ಗೊತ್ತಲ್ಲ ಗುರು ವಿಜಯ್ ಟ್ರೋಫಿಲಿ ಯಾವ ಥರ ಈ ಥರ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಅದನ್ನ ಈ ODI ಕೂಡ ಕಂಟಿನ್ಯೂ ಮಾಡಿದರೆ. 91 ಬಾಲ್ಗೆ 93 ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ 47 ಬಾಲಿಗೆ 49 ರನ್ನು. ಅದಾದ್ಮೇಲೆ ರವೀಂದ್ರ ಜಡೇಜಾ KL ಜೆಮಿಸನ್ ಯಾವನ್ ಗೊತ್ತಿಲ್ಲ ಗುರು ಮಾತ್ರ 4 ವಿಕೆಟ್ ಅನ್ನ ತೆಗೆದಿರೋದು ಈ ಮ್ಯಾಚ್ ಅಲ್ಲಿ. ಅಯ್ಯಪ್ಪ ಯಾವುದು
ಒಂದು ಓವರಲ್ಲೇ ವಿರಾಟ್ ಕೊಹ್ಲಿ ಕೂಡ ಔಟ್ ಆದ್ರು ಸ್ಟಾರ್ಟಿಂಗು. ಅದಾದ್ಮೇಲೆ ಎಂಡಲ್ಲಿ ರವೀಂದ್ರ ಜಡೇಜಾ ಕೂಡ ಔಟ್ ಆಗ್ಬಿಟ್ರು. ಅದಾದ್ಮೇಲೆ ಮ್ಯಾಚ್ ಅಂತೂ ಕಂಪ್ಲೀಟ್ ಸ್ಲೋ ಡೌನ್ ಆಗ್ತಾ ಬಂದ್ಬಿಡ್ತು. ಸೊ ಇಲ್ಲೇ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದ್ದು. ಎಲ್ಲ ತುಂಬಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ವಾಷಿಂಗ್ಟನ್ ಸುಂದರ್ನ ಕಳಿಸ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಹರ್ಷಿತ್ ರಾಣ ಕಳಿಸ್ಬಿಟ್ರು. ಅವನು ಸುಮಾರು ಒಂದು 15 ಬಾಲ್ ತನಕ ಕುಟ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹಾಗಾಗಿ ಏನಾಯ್ತು ಅಂದ್ರೆ ಎಲ್ರಿಗೊಂದು ಇದೇನ್ ಗುರು ಈ ತರ ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ರು. ಅದಾದ್ಮೇಲೆ ಹೋಗ್ತಾ ಕೂಡ ಅಷ್ಟೇ ಹರ್ಷಿತ್ ರಾಣ ಕಡೆಯಿಂದ ಒಂದು 2 ಬೌಂಡ್ರಿ ಕೂಡ ಬಂತು. ಅದಾದ್ಮೇಲೆ ನ್ಯೂಜಿಲೆಂಡ್ ಅವರು ಒಂದು ಕ್ಯಾಚ್ ಅನ್ನ ಕೂಡ ಮಿಸ್ ಮಾಡಿದ್ರು ಹರ್ಷಿತ್ ರಾಣದು 43ನೇ ಓವರಲ್ಲಿ. ಅದಾದ್ಮೇಲೆ ಇನ್ನೊಂದೇನ್ ಬಾಯಿ ಬರ್ಸಿದ್ರು ಅಂದ್ರೆ KL ರಾಹುಲ್ ಮತ್ತೆ ಹರ್ಷಿತ್ ರಾಣ ಗುರು ರನ್ ಔಟ್ ಆಗ್ಬಿಡೋರು ಒಬ್ರು. ಅಲ್ಲಿ ಏನಾದ್ರು KL ರಾಹುಲ್ ರನ್ ಔಟ್ ಆಗಿತ್ತು ಅಂದ್ರೆ ಮ್ಯಾಚ್ ನಿಜವಾಗ್ಲೂ ಟರ್ನ್ ಆಗ್ಬಿಡೋದು. ಒಂದು ದೊಡ್ಡ ತಪ್ಪು ಇಂಡಿಯಾದ ಕಡೆಯಿಂದ ಆಗ್ಬಿಡೋದು ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಅದ್ ಹೆಂಗೋ ದೇವ್ರದಯಿಂದ ತಪ್ಪಾಗ್ಬಿಟ್ಟು ಆ ಬಾಲ್ ಕೂಡ ದೂರಕ್ಕೆ ಹೋಗ್ಬಿಡ್ತು, ಮತ್ತೆ ರನ್ಔಟ್ ಇಂದಲೇ ಪಾರ್ ಆಗ್ಬಿಟ್ರು. ಅದಾದ್ಮೇಲೆ ಹರ್ಷಿತ್ ರಾಣ 29 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ನಮ್ಮ KL ರಾಹುಲ್ ಗುರು ನಿಜವಾಗ್ಲೂ ಆಪತ್ ಬಾಂಧವ ಗುರು. ಏನ್ ಮಾತ್ರ 29 ರನ್ ಹೊಡೆದಿರೋದು 21 ಬಾಲ್ಗೆ. ಅದಾದ್ಮೇಲೆ ಲಾಸ್ಟ್ ಫಿನಿಶಿಂಗ್ ಮಾಡಿದೆ KL ರಾಹುಲ್, ನೀವೆಲ್ಲ ನೋಡಿದೀರಾ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ. ವಾಷಿಂಗ್ಟನ್ ಸುಂದರ್ನ ಒಂದು ಕ್ಯಾಚ್ ಅನ್ನ ಕೂಡ ನ್ಯೂಜಿಲೆಂಡ್ ಅವರು ಡ್ರಾಪ್ ಕೂಡ ಮಾಡಿದ್ರು. ಅಂದ್ರೆ ನೈಟ್ ಮ್ಯಾಚ್ ಅಲ್ಲಿ ಕ್ಯಾಚ್ ಹಿಡೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ, ಯಾಕಂದ್ರೆ ಲೈಟ್ ಕೂಡ ಇರುತ್ತಲ್ಲ. ಸೊ ಮೇಲ್ಗಡೆ ನೋಡ್ತಾ ಕ್ಯಾಚ್ ಹಿಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಹಾಗೆ ಒಂದು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ರು. ಇದರಿಂದ ಇಂಡಿಯಾಗೆ ಮತ್ತೆ ಪ್ಲಸ್ ಕೂಡ ಆಯಿತು. ಫೈನಲ್ ಆಗಿ 300 ರನ್ ಚೇಸ್ ಮಾಡಿ, ಟೋಟಲ್ ಆಗಿ 306 ರನ್ ಚೇಸ್ ಮಾಡಿ ಇಂಡಿಯಾಲಿ ವಿನ್ ಕೂಡ ಆಗ್ಬಿಡ್ತು. ಕೇವಲ 49 ಓವರಲ್ಲೇ ಮ್ಯಾಚ್ ಅನ್ನ ಕೂಡ ಎಂಡ್ ಮಾಡಿದ್ದಾರೆ. ಇನ್ನ ನ್ಯೂಜಿಲೆಂಡ್ ನ ಬೌಲಿಂಗ್ ಕಡೆ ಬರೋದ್ರ ಗುರು KL ಜೆಮಿಸನ್ ಗುರು ಅಲ್ಟಿ ಬೌಲಿಂಗ್ ಗುರು ಮಾತ್ರ ನೋಡ್ಬೋದು. ಇಲ್ಲಿ ಒಂದು ಮೇಡಿನ್ ಓವರ್ ಕೂಡ ಮಾಡಿರುವಂತದ್ದು. ಕೇವಲ 10 ಓವರ್ಗೆ 41 ರನ್ ಹೊಡ್ಸ್ಕೊಂಡಿದ್ದಾನೆ, ಮತ್ತೆ 4 ವಿಕೆಟ್ ಅನ್ನ ಎತ್ತಿ ಬಿಟ್ಟಿದ್ದಾನೆ. ಅವನೇ ಅಂದ್ರೆ ಟಾಪ್ ಬೌಲರ್ ನ್ಯೂಜಿಲೆಂಡ್ ಟೀಮ್ ಕಡೆಯಿಂದ. ಅದಾದ್ಮೇಲೆ ಇನ್ಯಾರು ಆದಿತ್ಯ ಅಶೋಕಿಗೆ ಒಂದು ವಿಕೆಟ್, ಅದಾದ್ಮೇಲೆ ಕ್ರಿಸ್ಟನ್ ಕರ್ಕಿ ಕೂಡ ಒಂದು ವಿಕೆಟ್ ಬಿದ್ದಿದೆ. ನಿಜವಾಗ್ಲೂ KL ಜೆಮಿಸನ್ ಬೌಲಿಂಗ್ ಅಂತೂ ಬೇರೆ ಲೆವೆಲ್ ಮಾತ್ರ ಸಖತ್ತಾಗಿತ್ತು. ಇವತ್ತಿನ ಮ್ಯಾಚ್ ಅಂತೂ ಬೇರೆ ಲೆವೆಲ್ ಮಾತ್ರ. ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ಸು ಕಮೆಂಟ್ಸ್ ಏನಿದೆ ಎಲ್ಲ ಕೂಡ ತಿಳಿಸಿ. ನಾನು ಕೂಡ ತಿಳ್ಕೊಳ್ತೀನಿ ನಿಮ್ಮ ಜೋಶ್ ಯಾವ ಥರ ಇತ್ತು ಅಂತ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಖತ್ತಾಗಿರೋ ಮ್ಯಾಚಸ್ಗಳು ಕೂಡ ಇದೆ. ಮಸ್ತಾಗಿ ಪ್ರಿಡಿಕ್ಷನ್ ಮಾಡೋಣ, ಅನಾಲಿಸಿಸ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.